ಎಲ್ಲ ಕಳೆದುಕೊಂಡಿರ್ತಾರೆ, ಹಣವನ್ನ ಬಹಳ ಲಾಸಿನಲ್ಲಿರ್ತಾರೆ. ಏನ್ ಚಿಂತೆ ಪಡಬೇಡ, ಇವತ್ತು ಹೀಗಿದೆ, ಪ್ರಯತ್ನ ಮಾಡು, ಬೇಕಾದಷ್ಟು ದಾರಿಗಳಿವೆ, ನ್ಯಾಯದಿಂದ ಧರ್ಮದಿಂದ ವರ್ತನೆ ಮಾಡು, ದೇವರ ಮೇಲೆ ವಿಶ್ವಾಸ ಇಡು, ದೇವರ ಸ್ಮರಣೆ ಮಾಡು, ಇಂತಹ ಸೇವೆ ಮಾಡು, ಪ್ರದಕ್ಷಿಣೆ ನಮಸ್ಕಾರ ಹಾಕು, ಅನ್ಯಥಾ ಶರಣಂ ನಾಸ್ತಿ ಅಂತ ದೇವರಿಗೆ ಶರಣ ಹೋಗು, ಎಲ್ಲ ಒಳ್ಳೇದಾಗತ್ತೆ. ಇಷ್ಟು ಒಳ್ಳೆಯ ಮಾತು ಹೇಳಿದರೆ ಅವನಿಗೊಂದು ಧೈರ್ಯ ಬರುತ್ತದೆ, ಬದುಕುವ ಆಶೆ ಇರುತ್ತದೆ, ಪ್ರಯತ್ನ ಮಾಡ್ತಾನೆ, ಯಶಸ್ವಿ ಆಗ್ತಾನೆ. ತಾನಿನ್ನು ಬದುಕಿ ವ್ಯರ್ಥ ಅಂತ ಅಂದುಕೊಳ್ಳುವ ಪರಿಸ್ಥಿತಿಯಲ್ಲಿ ಈ ತರಹದ ಹಿತ ನುಡಿಗಳೇ ಬೆಲೆ ಕಟ್ಟಲು ಸಾಧ್ಯವಾಗದಷ್ಟು ಅವನಿಗೆ ಧೈರ್ಯವನ್ನು ಕೊಡುತ್ತದೆ. ಅದರಿಂದ ಉತ್ತಮವಾದಂತಹ ಜೀವನವನ್ನೇ ದಾನ ಮಾಡಿದ ಪುಣ್ಯ ಈ ಎರಡು ಮಾತುಗಳನ್ನು ಹೇಳಿದರೆ ಬರುತ್ತದೆ. ಏನು ಖರ್ಚಿಲ್ಲ, ಅದಕ್ಕೆ ಏನು ಹಣ ಖರ್ಚಿಲ್ಲದೆ ಒಳ್ಳೆ ಒಂದೆರಡು ಮಾತುಗಳನ್ನು, ಧೈರ್ಯದ ನುಡಿಗಳನ್ನು ನುಡಿದರೆ ಅವನಿಗೆ ಅಂತಹ ಪುಣ್ಯ ಇದೆ.